Hello dear students, welcome to Tejama YouTube channel. In this video I am going to derive 3 more derivation from the chapters motion in a plane. So ಈಗಾಗಲೇ ಪಾರ್ಟ್ 1 ನಲ್ಲಿ ನಾವು ಒಂದು ಏನು ಶೋ ದ ಟ್ರಾಜೆಕ್ಟರಿ ಆಫ್ ಎ ಪ್ರೊಜೆಕ್ಟೈಲ್ ಈಸ್ ಪ್ಯಾರಾಬೋಲಾ ಅನ್ನೋದು ಒಂದು 5 ಮಾರ್ಕ್ ಡಿರೈವೇಷನ್ ಆಲ್ರೆಡಿ ಮಾಡಿದ್ದೀವಿ. ಈಕ್ವೇಷನ್ ಆಫ್ ಪಾತ್ ಆಫ್ ದಿ ಪ್ರೊಜೆಕ್ಟೈಲ್. ಸೊ ಇನ್ ದಿಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಟೈಮ್ ಆಫ್ ಫ್ಲೈಟ್, ಮ್ಯಾಕ್ಸಿಮಮ್ ಹೈಟ್ ಆ್ಯಂಡ್ ಹಾರಿಜೆಂಟಲ್ ರೇಂಜ್. ಸೊ ತುಂಬ ಈಸಿಯಾಗಿ ತುಂಬ ಸಿಂಪಲ್ ಆಗಿ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ದಟ್ ಇಫ್ ಯು ಫೀಲ್ difficult to understand this one also, please let me know. I will try to make even much easier video. ಅದು ಅಷ್ಟೊಂದು ಬೇಕಾಗಿಲ್ಲ ಅನಿಸುತ್ತೆ, ತುಂಬ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಇಫ್ ಯು ಫೀಲ್ ಇಟ್ ಈಸ್ ಯೂಸ್ಫುಲ್, ಪ್ಲೀಸ್ ಶೇರ್ ಇಟ್ ಯುವರ್ ಫ್ರೆಂಡ್ಸ್ ಆಲ್ಸೋ. ಓಕೆ, ದೋಸ್ ಆರ್ ಸ್ಟಡಿಂಗ್ ಇನ್ PU1 ಸೈನ್ಸ್. And then, so the first derivation is like this. The derivation for time of flight of a projectile ಅಂತ. ಎಲ್ಲಿದೆ ಪ್ರೊಜೆಕ್ಟೈಲ್ ಅಂತಂದರೆ ಇಲ್ಲಿರುತ್ತೆ, ಆಯಿತಾ. ಯಾವುದೊಂದು ಪ್ರೊಜೆಕ್ಟೈಲ್ ಒಂದು ಕಲ್ಲು ಅಂತ ಅಂದ್ಕೊಳ್ಳಿ, ಅದನ್ನು ಎಸೆದ್ರೆ ಎಷ್ಟು ಆ್ಯಂಗಲಲ್ಲಿ, ಥೀಟಾ ಅಷ್ಟು ಆ್ಯಂಗಲಲ್ಲಿ ಇಟ್ ಮೂವ್ಸ್ ಇನ್ ದಿಸ್ ಪರ್ಟಿಕ್ಯುಲರ್ ಡೈರೆಕ್ಷನ್. ಎಸ್ ಆರ್ ನೋ? ಇಫ್ ಯು ಥ್ರೋ ಆನ್ ಆಬ್ಜೆಕ್ಟ್ ಇನ್ ದಿಸ್ ಪರ್ಟಿಕ್ಯುಲರ್ ಡೈರೆಕ್ಷನ್, ಸೊ ಯು ಕ್ಯಾನ್ ಸಿ ದಟ್ ಆಬ್ಜೆಕ್ಟ್ ಈಸ್ ಮೇಕಿಂಗ್ ಅನ್ ಆ್ಯಂಗಲ್ ಇನಿಷಿಯಲಿ ಆ್ಯಂಡ್ ಮೂವ್ಸ್ ಥ್ರೂ ದಿಸ್ ಪರ್ಟಿಕ್ಯುಲರ್ ಥಿಂಗ್. ಸೊ ಎಷ್ಟು ದೂರ ಹೋಗಿದೆ, ಎಷ್ಟು ದೂರ ಟ್ರಾವೆಲ್ ಮಾಡಿದೆ ಹಾರಿಜೆಂಟಲ್ ಡಿಸ್ಟೆನ್ಸಲ್ಲಿ, ಅದನ್ನು ನಾವು ಆರ್ ಅಂತ ಕರಿತೀವಿ. ಎಷ್ಟು ಹೈಟ್ ಟ್ರಾವೆಲ್ ಮಾಡಿದೆ ಎಚ್ ಅಂತ ಕನ್ಸಿಡರ್ ಮಾಡ್ತೀವಿ. ಆ್ಯಂಡ್ ಹೌ ಮಚ್ ಟೈಮ್ ಇಟ್ ಹಸ್ ಟೇಕನ್ ಟಿ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಹಿಯರ್ ವಿ ಆರ್ ಗೋಯಿಂಗ್ ಟು ಫೈಂಡ್ ದಿ ಎಕ್ಸ್ಪ್ರೆಷನ್ ಫಾರ್ ಕ್ಯಾಪಿಟಲ್ ಟಿ. ಓಕೆ, ಡಿರೈವೇಷನ್ ಫಾರ್ ಟೈಮ್ ಆಫ್ ಫ್ಲೈಟ್ ಅಂತ. ಡಿರೈವೇಷನ್ ಫಾರ್ ಟೈಮ್ ಆಫ್ ಫ್ಲೈಟ್. ಸೊ ಇಲ್ಲಿ ಮೊದಲನೇದಾಗಿ ನೀವು ಕನ್ಸಿಡರ್ ಮಾಡಬೇಕಾಗಿರುವಂಥದ್ದು ಈ ಡಯಾಗ್ರಾಮು. ಅಲಾಂಗ್ ವಿತ್ ದ್ಯಾಟ್ ಯು ನೀಡ್ ಟು ಕನ್ಸಿಡರ್ ದಿ ಇನಿಷಿಯಲ್ ವೆಲಾಸಿಟಿ ವೆಕ್ಟರ್. ಸೊ ದಟ್ ಈಸ್ ಯು. What is the initial velocity with which we have thrown the object, along with what is the angle of that velocity with respect to the horizontal? ಅದನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಇಫ್ ಯು ಟೇಕ್ ದಿ horizontal component of that velocity, horizontal component of that velocity, so you get ux ಅಂತ ಬರ್ತೀವಿ, ಬಿಕಾಸ್ ಇಟ್ ಈಸ್ ಎ ಲೈಕ್ ಎಕ್ಸ್ ಆಕ್ಸಿಸ್, ರೈಟ್. ಸೊ ux ಅನ್ನು ನೀವೇನಂತ ಬರೀಬೋದು, u cos ಥೀಟಾ ಅಂತ ಬರೀಬೋದು, ಯಾಕೆಂತಂದರೆ ಥೀಟಾ ಇದೆ. ಆ್ಯಂಡ್ ಯು ಟೇಕ್ uy ಆಲ್ಸೋ, ವೆಲಾಸಿಟಿ ಕಾಂಪೊನೆಂಟ್ ಅಲಾಂಗ್ y ಆಕ್ಸಿಸ್ ಎಷ್ಟು ಬರುತ್ತೆ, uy. ಇಲ್ಲಿ ಬರ್ಕೊಳ್ತೀನಿ ನಾನು, ux ಇಸ್ ಈಕ್ವಲ್ ಟು u cos ಥೀಟಾ ಅಂತ ಬರುತ್ತೆ ಅದರ ವ್ಯಾಲ್ಯೂ. uy ಈಸ್ ಈಕ್ವಲ್ ಟು u sin ಥೀಟಾ ಅಂತ ಬರುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಆಬ್ಜೆಕ್ಟ್ ಬರ್ತಾ 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 ಇಲ್ಲಿ ಮ್ಯಾಕ್ಸಿಮಮ್ ಹೈಟ್ಗೆ ರೀಚ್ ಆಗುತ್ತೆ. ಇಟ್ ರೀಚಸ್ ಮ್ಯಾಕ್ಸಿಮಮ್ ಹೈಟ್. ಆವಾಗ ಮೇಲೆ ಹೋಗೋದು ಸ್ಟಾಪ್ ಆಗಿಬಿಡುತ್ತೆ. ಅಂದರೆ ವೆಲಾಸಿಟಿ ಅಲಾಂಗ್ ವೈ ಆಕ್ಸಿಸ್ ಬಿಕಮ್ಸ್ ಝೀರೋ. ವೆಲಾಸಿಟಿ ಅಲಾಂಗ್ ಎಕ್ಸ್ ಆಕ್ಸಿಸ್ ಚೇಂಜ್ ಆಗೋದೇ ಇಲ್ಲ, ಕಾನ್ಸ್ಟೆಂಟ್ ಆಗಿರುತ್ತೆ. ಓಕೆ, ದಿ ವಾಟ್ ಇಸ್ ದಟ್ ಹಾರಿಜೆಂಟಲ್ ಕಾಂಪೊನೆಂಟ್ ಆಫ್ ವೆಲಾಸಿಟಿ ವಿಲ್ ನಾಟ್ ಚೇಂಜ್. ಹಾರಿಜೆಂಟಲ್ ಕಾಂಪೊನೆಂಟ್ ಆಫ್ ವೆಲಾಸಿಟಿ ವಿಲ್ ನಾಟ್ ಚೇಂಜ್, ಅದು ಕಾನ್ಸ್ಟೆಂಟ್ ಆಗಿರುತ್ತೆ. 1 ಮಾರ್ಕ್ ಕೇಳ್ತಾರೆ, ವಿಚ್ ಕಾಂಪೊನೆಂಟ್ ಆಫ್ ದಿ ವೆಲಾಸಿಟಿ ವೋಂಟ್ ಚೇಂಜ್ ಡ್ಯೂರಿಂಗ್ ಪ್ರೊಜೆಕ್ಟೈಲ್ ಮೋಷನ್. ಹಾರಿಜೆಂಟಲ್ ಕಾಂಪೊನೆಂಟ್ ವಿಲ್ ನಾಟ್ ಚೇಂಜ್, ಬಟ್ ವರ್ಟಿಕಲ್ ಕಾಂಪೊನೆಂಟ್ ಬಿಕಾಸ್ ಆಫ್ ಗ್ರಾವಿಟಿ ಹೋಗ್ತಾ 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 ಅಪ್ವರ್ಡ್ ಹೋಗ್ತಾ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಏನಾಗುತ್ತೆ, ಕಮ್ಮಿ ಆಗ್ತಾ ಹೋಗುತ್ತೆ, ಆಯಿತಾ. ಆಕ್ಸಲರೇಷನ್ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ದಟ್ಸ್ ವೈ ವಿ ಟೇಕ್ ಆಕ್ಸಲರೇಷನ್ ಇಸ್ ಈಕ್ವಲ್ ಟು -g ಅಂತ ತಗೊಳ್ತೀವಿ. ಇಲ್ಲಿ ಈಗ ಅದ್ರ ಬಗ್ಗೆ ಡಿಸ್ಕಸ್ ಮತ್ತೆ ಮಾಡೋಣ. ಸೊ ಆಸ್ ಆಫ್ ನೌ ಡೂ ರಿಮೆಂಬರ್ ದಿಸ್. ನಾವು ಲೆಟ್ ಅಸ್ ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಟೈಮ್ ಆಫ್ ಫ್ಲೈಟ್. ಸೊ ಹೇಗೆ ಡಿರೈವ್ ಮಾಡೋದು ಈ ಈಕ್ವೇಷನ್ ಅಂತಂದರೆ, ಟೈಮ್ ಆಫ್ ಫ್ಲೈಟ್ ಅಂತಂದರೆ, ಸೊ ಐ ಆಮ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ ಎ ಈಕ್ವೇಷನ್ v ಈಸ್ ಈಕ್ವಲ್ ಟು u ಪ್ಲಸ್ at. ಕೇಳಿದ್ರಲ್ವಾ, ಈಗ ಆಲ್ರೆಡಿ ಹೇಳಿದ್ದೀನಿ, v ಈಸ್ ಈಕ್ವಲ್ ಟು u ಪ್ಲಸ್ at. ಈ ಒಂದು ವೆಲಾಸಿಟಿ ಫಾರ್ಮುಲಾನ ನಾನು ಈ ಪ್ರೊಜೆಕ್ಟೈಲ್ ಮೋಷನ್ಗೆ ಅಪ್ಲೈ ಮಾಡ್ತೀನಿ. ಯಾವುದಕ್ಕೆ? ಎಸ್ಪೆಷಲಿ ವರ್ಟಿಕಲ್ ಮೋಷನ್ಗೆ ಅಥವಾ ಅಪ್ವರ್ಡ್ ಮೋಷನ್ಗೆ. ಲೆಟ್ ಮಿ ರೈಟ್ ದಟ್ ಹಿಯರ್. ಫಾರ್ ಅಪ್ವರ್ಡ್ ವರ್ಟಿಕಲ್ ಮೋಷನ್ ಅಥವಾ ವರ್ಟಿಕಲ್ ಅಪ್ವರ್ಡ್ ಮೋಷನ್, vertical upward motion, velocity is equal to, velocity along y axis is equal to u plus at ಅಲ್ವಾ. u along y axis ಪ್ಲಸ್ a ಅಂತಂದರೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಅಪ್ವರ್ಡ್ ಇದ್ದಾಗ ಗ್ರಾವಿಟಿ ಕಮ್ಮಿ ಆಗ್ತಾ ಹೋಗುತ್ತೆ, ಸೊ -g ತಗೊಳ್ತೀವಿ ಇಂಟು t. ಓಕೆ, ಸೊ ಎಸ್ಪೆಷಲಿ ಅಟ್ ದಿ ಟಾಪ್ ಆಫ್ ದಿ ಪ್ರೊಜೆಕ್ಟೈಲ್, ಆಯಿತಾ, ಎಸ್ಪೆಷಲಿ ಹಾಫ್ ಆಫ್ ದಿ ಟೈಮ್ ತಗೊಂಡಾಗ, so the velocity becomes zero exactly at the middle of the projectile. So at the point of projection, velocity is uy, but at the middle velocity is zero, final velocity is zero. So let me consider at highest point ಏನಾಗುತ್ತೆ,
ವೆಲಾಸಿಟಿ ಅಲಾಂಗ್ ವೈ ಆಕ್ಸಿಸ್ ವಿಲ್ ಬಿಕಮ್ 0. ಎಷ್ಟು ಟೈಮಲ್ಲಿ? ಹಾಫ್ ಟೈಮಲ್ಲಿ. ಟಿ ವೆನ್ ಇಟ್ ಈಸ್ ಹಾಫ್ ಆಫ್ ದಿ ಟೈಮ್. ಸ್ಮಾಲ್ ಟಿ ಈಸ್ ಹಾಫ್ ಆಫ್ ದಿ ಟೋಟಲ್ ಟೈಮ್. ಟೋಟಲ್ ಟೈಮ್ ಕ್ಯಾಪಿಟಲ್ ಟಿ ತೊಗೊಂಡ್ರೆ ಅದರಲ್ಲಿ ಹಾಫ್ ಇದ್ದಾಗ. ಸೊ ಲೆಟ್ ಅಸ್ ಸಬ್ಸ್ಟಿಟ್ಯೂಟ್ ದಿಸ್ ಟು ಹಿಯರ್ ದೇರ್. ಸೊ ಯು ವೈ ಅಂದರೆ ಏನಪ್ಪ? ಯು ಎ ಈಸ್ 0 ಈಸ್ ಈಕ್ವಲ್ ಟು ವಿ ವೈ ಈಸ್ 0. ವಾಟ್ ಈಸ್ ಯು ವೈ? ಯು ವೈ ಈಸ್ u sin theta, initial component of velocity, u sin theta minus g into t by 2. So let us solve this. You will get g into t divided by 2 is equal to u sin theta. ನಮಗೇನು ಬೇಕಾಗಿರೋದು? t ಬೇಕಲ್ವಾ? ಸೊ t is equal to capital T is equal to 2u sin theta divided by g. So this is called time of flight of the projectile. Simple is that. ಅರ್ಥ ಆಗಿದೆ ಅನಿಸುತ್ತೆ. Now let us move on to next derivation. What is that? Derivation for maximum height of a projectile. So here also we consider the initial velocity component, that is u, velocity along x axis, that is ux, ಇಲ್ಲೇ ಬರೆದುಬಿಡ್ತೀನಿ, that is u cos theta, because I have considered theta here, and velocity along y axis, initial velocity along y axis u sin theta, and here final velocity uy is equal to 0. ಈಗೇನು ಫೈಂಡ್ ಔಟ್ ಮಾಡಬೇಕು? ಮ್ಯಾಕ್ಸಿಮಮ್ ಹೈಟ್ ಅಲ್ವಾ? ಮ್ಯಾಕ್ಸಿಮಮ್ ಹೈಟ್ ನೋಡಿ, ಇಲ್ಲಿ ಮ್ಯಾಕ್ಸಿಮಮ್ ಹೈಟ್ ಯು ಕ್ಯಾನ್ ಸಿ ಎಸ್ಪೆಷಲಿ ಅಟ್ ದಿ ಮಿಡಲ್ ಪಾಯಿಂಟ್. ಓಕೆ, ಸೊ ಇಲ್ಲಿ ಸಹ ನಾನೊಂದು ಈಕ್ವೇಷನ್ ಆಫ್ ಮೋಷನ್ ಕನ್ಸಿಡರ್ ಮಾಡ್ತಿದ್ದೀನಿ. ಎಲ್ಲಿ ಅಂತಂದರೆ ಯಾವುದು ಅಂತಂದರೆ ವಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ 2as. ಕೇಳಿದ್ದೀರಾ? ವಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ 2as, ಎಸ್ಪೆಷಲಿ ಇನ್ ಒನ್ ಪರ್ಟಿಕ್ಯುಲರ್ ಡೈರೆಕ್ಷನ್. ಯಾವುದು? ವರ್ಟಿಕಲ್ ಡೈರೆಕ್ಷನ್. ಸೊ ಈಗ ಬರೀತಾ ಹೋಗೋಣ. ವರ್ಟಿಕಲ್ ಡೈರೆಕ್ಷನ್ಗೆ ಏನು ಬರುತ್ತೆ? ದಿ ವರ್ಟಿಕಲ್ ಅಪ್ವರ್ಡ್ ಮೋಷನ್ ಫಾರ್ ದಿ vertical upward motion vy ಅಂದರೆ final velocity along y axis is equal to initial velocity along y axis square ಬರುತ್ತೆ ಎರಡಕ್ಕೆ, because v square is equal to u square plus 2 into acceleration due to gravity while going upward minus g into s, ಹೈಟ್ ಅಲ್ವಾ? ಮ್ಯಾಕ್ಸಿಮಮ್ ಹೈಟ್ ಟ್ರಾವೆಲ್ಡ್ h, ಅಥವಾ ನೀವು ಎಸ್ ಅಂತಲೂ ಬರೀಬೋದು. ಎಕ್ಸ್ಪೆಷಲಿ ಅಟ್ ಮ್ಯಾಕ್ಸಿಮಮ್ ಹೈಟ್ ರೀಚ್ಡ್ ವಿ ವೈ ವ್ಯಾಲ್ಯೂ ಎಷ್ಟಿರಬೇಕು? 0 ಇರಬೇಕು. ಓಕೆ, ಸೊ ಅಲ್ಲಿ ಅದನ್ನು ಬರೆಯೋಣ, ಮೆನ್ಷನ್ ಮಾಡೋಣ. ಸೊ ಅಟ್ ಹೈಯೆಸ್ಟ್ ಪಾಯಿಂಟ್ velocity along y axis becomes 0. So after substituting that, what do we get if you substitute this? So v square value ಎಷ್ಟಾಯಿತು? 0 ಆಯಿತು. uy ಏನಾಯಿತು? u sin theta ಅಂತ ಬಂತು. u sin theta. See, look at this. u sin theta whole square plus into minus 2gh ಆಯಿತು. Now we have to solve for h, right? We take remaining things left side. So u square sin square theta is equal to 2gh ಆಗುತ್ತೆ. ಅಥವಾ ನೀವು 2gh ಲೆಫ್ಟ್ ಸೈಡ್ ತೊಗೊಂಬಂದರೆ ಈ ಮಿಕ್ಕಿದ್ದೆಲ್ಲ ಇರುತ್ತೆ. ಸೊ 2gh is equal to u square sin square theta. So now what we want? We want h. So h is equal to u square sin square theta divided by 2g. ಆಯಿತಾ? ಸೊ ದಿಸ್ ಇಸ್ ಹೌ ವಿ ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ವರ್ಟಿಕಲ್ ಹೈಟ್, ಮ್ಯಾಕ್ಸಿಮಮ್ ವರ್ಟಿಕಲ್ ಹೈಟ್ ಆಫ್ ಎ ಪ್ರೊಜೆಕ್ಟೈಲ್. ಓಕೆ, ನೆಕ್ಸ್ಟ್ ಲಾಸ್ಟ್ ಒನ್, ಇಟ್ ಈಸ್ ಹಾರಿಜಾಂಟಲ್ ರೇಂಜ್ ಆಫ್ ಎ ಪ್ರೊಜೆಕ್ಟೈಲ್. ಇಲ್ಲಿದೆ ನೋಡಿ. ಇದಕ್ಕೂ ಸಹ ಸೇಮ್ ಒಂದೇ ಥರನೇ. ಇಲ್ಲಿ ಸಹ ನಾವು ವೆಲಾಸಿಟಿ ಕಾಂಪೊನೆಂಟ್ ತಗೊಳ್ತೀವಿ. ವೆಲಾಸಿಟಿ ಕಾಂಪೊನೆಂಟ್ ಅಲಾಂಗ್ y axis or x axis ux is equal to
ಯು ಸೈನ್ ಥೀಟಾ ಅಥವಾ ಕಾಸ್ ಥೀಟಾ, ಥೀಟಾ ಈ ಕಡೆ ಇರೋದ್ರಿಂದ ಯು ಕಾಸ್ ಥೀಟಾ ಈ ಕಡೆ ಬರುತ್ತೆ. ಯು ಎಕ್ಸ್ ಈಸ್ ಈಕ್ವಲ್ ಟು ಯು ಕಾಸ್ ಥೀಟಾ ಆ್ಯಂಡ್ ಯು ವೈ ಇರೋದ್ರಿಂದ ಯು ಸೈನ್ ಥೀಟಾ. ಓಕೆ, maximum point velocity along y-axis becomes 0. So this is the range of the projectile. This is the range of the projectile. Okay, now what is the range of the projectile? ಫಾರ್ಮುಲಾ ಬೇಕು ಅಂದರೆ ಡಿಸ್ಟೆನ್ಸ್ ಬೇಕು. ಡಿಸ್ಟೆನ್ಸ್ ಫಾರ್ಮುಲಾ ಏನು? ವೆಲಾಸಿಟಿ ಇಂಟು ಟೈಮ್ ಟೇಕನ್. ಅಥವಾ ವೆಲಾಸಿಟಿ ತೊಗೊಳ್ಳೋಣ. ಸರಿ, ಈ ಕಡೆ ಮೂವ್ ಆಗುವಂಥ ಟೈಮಲ್ಲ ಆ ಕಡೆ ಇರುವಂಥ ಏನು ವೆಲಾಸಿಟಿ ತೊಗೊಳ್ಳೋಣ. ಸೊ ಲೆಟ್ ಮಿ ರೈಟ್ ದಟ್ ಹಿಯರ್. ಹಾರಿಜಾಂಟಲ್ ರೇಂಜ್ ಆಫ್ ಪ್ರೊಜೆಕ್ಟೈಲ್ ಬೇಕಾಗಿರೋದ್ರಿಂದ, ಸೊ ಫಾರ್ ಹಾರಿಜಾಂಟಲ್ ಮೋಷನ್, ಫಾರ್ ಹಾರಿಜಾಂಟಲ್ motion, okay, so what is the velocity component? Ux is equal to, velocity is equal to distance traveled by time taken. ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಎಕ್ಸ್ ಅಂತ ತೊಗೊಳ್ಳೋಣ ಅಥವಾ ಆರ್ ಅಂತ ತೊಗೊಂಡು ಯಾವುದೋ ಒಂದು ಎಕ್ಸ್ ಡಿಸ್ಟೆನ್ಸ್ ಬೈ ಟೈಮ್ ಟೇಕನ್. ಸೊ ಈಗ ಡಿಸ್ಟೆನ್ಸ್ ಏನಾಯಿತು? ಯು ಎಕ್ಸ್ ಇಂಟು ಟಿ ಬಂತು, ಮಲ್ಟಿಪ್ಲೈ ಟಿ ಇಂಟು ಯು ಎಕ್ಸ್, ಸೊ ವಿಲ್ ಗೆಟ್ ಎಕ್ಸ್. ಸೊ ಈಗ ಈ ಫಾರ್ಮುಲಾದಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡೋದಾದರೆ ಯು ಎಕ್ಸ್ ವ್ಯಾಲ್ಯೂ ಏನಿದೆಪ್ಪ? ಯು ಕಾಸ್ ಥೀಟಾ ಅಷ್ಟಿದೆ. ಲೆಟ್ ಮಿ ಸಬ್ಸ್ಟಿಟ್ಯೂಟ್. ಫಾರ್ ಎಕ್ಸ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಆರ್. ಈಗ ಎಕ್ಸ್ ವ್ಯಾಲ್ಯೂ ಏನು, ಈ ಕಡೆ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿರೋದು ಎಕ್ಸ್ ವ್ಯಾಲ್ಯೂ ಇದ್ದರೆ, ಎಕ್ಸ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಆರ್ ಆದರೆ ಟೋಟಲ್ ಟೈಮ್ ಟೇಕನ್ ಎಷ್ಟು ಬೇಕಾಗುತ್ತೆ? ಟಿ ಬೇಕಾಗುತ್ತೆ. ಸೊ ದೆನ್ ಕ್ಯಾಪಿಟಲ್ ಟಿ ವಿಲ್ ಬಿ ದ ಸ್ಮಾಲ್ ಟಿ, ಅಥವಾ ಸ್ಮಾಲ್ ಟಿ ಈಸ್ ಈಕ್ವಲ್ ಟು ಕ್ಯಾಪಿಟಲ್ ಟಿ. Then if you substitute that there, all these values, you will get x is equal to ux into t banta, that is equal to u cos theta into t irutte. Now x value enadru r adre u cos theta into small t will become capital T. So ಈಗ ಸಬ್ಸ್ಟಿಟ್ಯೂಟ್ ಮಾಡೋದಾದರೆ ಯು ಕಾಸ್ ಥೀಟಾ ಇಂಟು ಕ್ಯಾಪಿಟಲ್ ಟಿ ವ್ಯಾಲ್ಯೂ ಎಷ್ಟು? ವಿ ಹ್ಯಾವ್ ಡಿರೈವ್ಡ್ ದಟ್ ಹಿಯರ್ 2u sin theta by g, 2u sin theta by small g, 2u sin theta by small g. ಈಗೇನಾಗುತ್ತೆ? u ಇಂಟು u ಸ್ಕ್ವೇರ್ ಆಗುತ್ತೆ. ರೇಂಜ್ ಆಫ್ ದಿ ಪ್ರೊಜೆಕ್ಟೈಲ್ ಈಸ್ ಈಕ್ವಲ್ ಟು u square into 2 sin theta into cos theta divided by g. ಸೊ ಅವಾಗ ಏನು ಬರುತ್ತೆ ನಿಮಗೆ? u square 2 cos theta into sin theta ಡೈರೆಕ್ಟ್ ಬರೆದು ಬಿಡಲಾ? u square 2 into cos theta into sin theta ಫಾರ್ಮುಲಾ ಏನಪ್ಪ? sin 2 theta. ಎಸ್ ಆರ್ ನೋ? sin 2 theta divided by g. ಅಂದರೆ ಸೈನ್ 2 ಥೀಟಾನ ನಾವೇನು ಬರೆಯೋದು? 2 ಕಾಸ್ ಥೀಟಾ ಇಂಟು ಸೈನ್ ಥೀಟಾ. ಈ ಫಾರ್ಮುಲಾ ಒಂದಿದೆ. ಸೊ ಇನ್ ಪ್ಲೇಸ್ ಆಫ್ 2 ಕಾಸ್ ಥೀಟಾ ಇಂಟು ಸೈನ್ ಥೀಟಾ ವಿ ರೈಟ್ ಯು ಸ್ಕ್ವೇರ್ ಸೈನ್ 2 ಥೀಟಾ. ಆಯಿತಾ? ಸೊ ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಹಾರಿಜಾಂಟಲ್ ರೇಂಜ್. ಲೈಕ್ ದಿಸ್ ವಿ ಹ್ಯಾವ್ 3 ಡಿರೈವೇಷನ್ಸ್. ಫಸ್ಟ್ ಒನ್ ಇಲ್ಲಿ ಮಾಡಿದ್ದೀನಿ. ಆಯಿತಾ? ವಾಟ್ ಇಸ್ ದಿಸ್? derivation for time of flight, derivation for vertical height. This is horizontal range, R value. Okay, so we'll meet in the next video. Till then, take care. Bye bye.